ಒಂದು ಕಡೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಗಿಲು ಮುಟ್ಟಿದೆ. ಕೇಂದ್ರ ಸರ್ಕಾರ ಆ ಪ್ರತಿಭಟನೆಗೆ ಕೊನೆಗೂ ರೆಸ್ಪಾನ್ಸ್ ಅನ್ನು ಕೊಡುವುದಕ್ಕೆ ಆರಂಭ ಮಾಡಿದೆ. ಬಟ್ ಇದೆಲ್ಲದರ ಮಧ್ಯೆ ಆತಂಕಕಾರಿ ವಿಚಾರ ಏನು ಅಂದ್ರೆ, ದೆಹಲಿಯ ಪ್ರತಿಭಟನೆಯಲ್ಲಿ ಪಾಕಿಗಳು ಕುತಂತ್ರ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಅಂದ್ರೆ ಇಲ್ಲಿ ಬೇಯ್ತಾ ಇರುವಂತಹ ಬೆಂಕಿಯಲ್ಲಿ ತಮ್ಮ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅವರು ಮುಂದಾಗಿದ್ದಾರೆ. ಪಾಕ್ ಮೂಲದ ಅಕೌಂಟ್ಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಮಿಸ್ಇನ್ಫಾರ್ಮೇಶನ್ ನ ಪ್ರಚಾರ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಮಾಹಿತಿಗಳ ಹಂಚಿಕೆ ಆಗ್ತಾ ಇದೆ. ಪಾಕ್ನ ಸುಮಾರು 480ಕ್ಕೂ ಅಧಿಕ ಅಕೌಂಟ್ಗಳನ್ನ ಈಗಾಗಲೇ ಪೊಲೀಸರು ಬ್ಯಾನ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯ ಲಾಭ ಪಡೆಯೋಕೆ ಪಾಕಿಸ್ತಾನದ ಕೆಲವರು ಪ್ರಯತ್ನವನ್ನ ಮಾಡ್ತಾ ಇದ್ರು. ದೇಶ ವಿರೋಧಿ ಪೋಸ್ಟ್ ಅನ್ನ ಮಾಡ್ತಾ ಇದ್ದವರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ನಕಲಿ ಪೋಸ್ಟ್ಗಳ ಮೂಲಕ ಪ್ರಚೋದನೆ ಮಾಡೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ರು ಆ ಅಕೌಂಟ್ಗಳನ್ನ ಬ್ಲಾಕ್ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡಿದ್ದಾರೆ. र्यूमर स्प्रेड कर रहे हैं। हमने नोटिस किया है कि सोशल मीडिया में कुछ मिस इन्फॉर्मेशन फैलाने की कोशिश की जा रही है। अभी तक 400 से ज्यादा पाकिस्तानी सोशल मीडिया हैंडल्स आइडेंटिफाई किए जा चुके हैं, जो इस सिचुएशन का फायदा उठाते हुए फेक कंटेंट और र्यूमर स्प्रेड कर रहे हैं। उनको ब्लॉक कराया जा रहा है। ये वही सोशल मीडिया हैंडल्स हैं जो ऑपरेशन सिंदूर के दौरान भी एक्टिव थे। उनका सिर्फ एक ही मकसद है, लोगों को भड़काना और स्पेशली स्टूडेंट्स का ध्यान भटकाना। मेरी आपसे अपील है कि बच्चों की सेफ्टी के लिए किसी भी फेक पोस्ट, एडिटेड वीडियोस या एनोनिमस हैंडल से किया हुआ कोई भी पोस्ट के भड़कावे में ना आए। किसी भी पोस्ट को शेयर करने से पहले फैक्ट चेक करो, र्यूमर्स को स्प्रेड मत करो और किसी भी एंटी सोशल एलिमेंट्स को अपने इमोशंस का कंट्रोल मत लेने दो। याद रखो कि पीसफुल प्रोटेस्ट करना आपका अधिकार है और दिल्ली पुलिस इस अधिकार का रिस्पेक्ट। ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯ ಸಂದರ್ಭದಲ್ಲಿ ಜನ ಹೆಂಗೆ ಒಟ್ಟಾಗ್ತಿದ್ದಾರೆ, ಅವರಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಹಾರಗಳ ಸಪ್ಲೈ ಹೇಗಾಗ್ತಾ ಇದೆ, ಈ ರೀತಿಯಾದಂತಹ ಹಲವು ಚರ್ಚೆಗಳು ನಡೀತಾ ಇವೆ. ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು, ಕತಾರಲ್ಲಿ ಕೂತ್ಕೊಂಡು ಯಾರೋ ಆಹಾರವನ್ನ ಬುಕ್ ಮಾಡ್ತಾರಂತೆ. ಸಾವಿರಾರು 2,000 3,000 ಪಾರ್ಸೆಲ್ಗಳು ಜಂತರ್ ಮಂತರಿಗೆ ಬರ್ತಾ ಇವೆ. ಇವೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಅನುಮಾನಗಳ ಮಧ್ಯೆ ಸುಮಾರು 480ಕ್ಕೂ ಅಧಿಕ ಜಾಲತಾಣದ ಖಾತೆಗಳನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಯಾಕೆ ಅಂದ್ರೆ, ಇಲ್ಲಿ ನಡೀತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯನ್ನ ಬಂಡವಾಳ ಮಾಡಿಕೊಂಡು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತಹ ಕೆಲಸವನ್ನ ಕೆಲ ಅಕೌಂಟ್ಗಳು ಮಾಡ್ತಾ ಇದ್ವು. ದೇಶ ವಿರೋಧಿ ಪೋಸ್ಟ್ಗಳನ್ನ ಹಾಕಲಾಗ್ತಾ ಇತ್ತು, ತಪ್ಪು ಮಾಹಿತಿಯನ್ನ ಕೊಡ್ಲಾಗ್ತಾ ಇತ್ತು, ಯುವಕರನ್ನ ಪ್ರಚೋದಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು, ಸುಳ್ಳು ಮಾಹಿತಿಯನ್ನ ಹರಡಿ ಅಂಥ ಸುಮಾರು 480ಕ್ಕೂ ಹೆಚ್ಚು ಪಾಕ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಪತ್ತೆ ಮಾಡಿ ಅವುಗಳನ್ನ ಬ್ಯಾನ್ ಮಾಡಲಾಗಿದೆ, ಬ್ಲಾಕ್ ಮಾಡಲಾಗಿದೆ. ಈ ಹಿಂದೆ ಆಪರೇಷನ್ ಸಿಂಧೂರ ಟೈಮ್ನಲ್ಲೂ ಕೂಡ ಇದೇ ರೀತಿ ಮಿಸ್ಇನ್ಫಾರ್ಮೇಶನ್ ಹರಡಿ ದೇಶದಲ್ಲಿ ಗೊಂದಲವನ್ನ ಸೃಷ್ಟಿಸುವಂತಹ ಕೆಲಸ ಆಗಿತ್ತು. ಆಪರೇಷನ್ ಸಿಂಧೂರ ಟೈಮ್ನಲ್ಲೂ ಇದೇ ರೀತಿಯಲ್ಲಿ ಖಾತೆಗಳು ಆಕ್ಟಿವ್ ಆಗಿದ್ವು. ಜನರನ್ನ, ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಪ್ರಚೋದಿಸುವಂತಹ ಪೋಸ್ಟ್ಗಳನ್ನ ಈ ಅಕೌಂಟ್ಗಳ ಮೂಲಕ ಹಾಕಲಾಗ್ತಾ ಇತ್ತು. ನಕಲಿ ಪೋಸ್ಟ್ಗಳು ಮತ್ತು ಸಂಪಾದಿತ ವಿಡಿಯೋಗಳನ್ನ ಈ ಮೂಲಕ ಪ್ರಸಾರ ಮಾಡಲಾಗ್ತಾ ಇತ್ತು. ಎಡಿಟೆಡ್ ವಿಡಿಯೋಗಳನ್ನ ಇದರಲ್ಲಿ ಪ್ರಸಾರ ಮಾಡಲಾಗ್ತಾ ಇತ್ತು. ತಪ್ಪು ಮಾಹಿತಿಯನ್ನ ಹರಡ್ತಾ ಇದ್ದಂತಹ ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ ಸದ್ಯ ಬ್ರೇಕ್ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಾ ಇದ್ದಂತಹ ಪಾಕಿಸ್ತಾನದ 480 ಅಕೌಂಟ್ಗಳನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.